ಇದೆಯೋ ಅವರು ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳವರೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿರುವಂಥದ್ದು. ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮಗಿರುವಂಥ ಜ್ಞಾನ, ತನ್ನ ಅನುಭವಗಳನ್ನು ಇವತ್ತು ನಮ್ಮ ಮುಂದೆ ಹಂಚ್ಕೊಂಡ್ರು. ಅವರು ಮೊನ್ನೆ ದಿನ ಬಂದಿದ್ದರು, ನಮ್ಗೆ ಒಂದು ತಾಸು ಅವಕಾಶ ಕೊಡ್ರಿ ಸರ್, ನಮ್ಮ ಮಕ್ಕಳಿಗೆ ವೇದಿಕೆ ಗಣಿತವನ್ನು ಹೇಳಬೇಕು. ನಾವಿದ್ವಿ ಅವಶ್ಯವಾಗಿ ಸರ್, ನೀವು ಯಾವಾಗ ಬರ್ತಿರೋ ಬರ್ರಿ, ನಿಮ್ಗೆ ನಾವು ಅವಕಾಶ ಕೊಡ್ತೀವಿ ಅಂತೇಳಿ. ಆ್ಯಕ್ಚುಲಿ ಇವ್ರಿಗೆ ನಾವು ಅವಕಾಶ ಅನ್ನೋದಕ್ಕಿಂತ ಇವತ್ತು ನಮ್ಮ ಶಾಲೆಗೆ ಅವ್ರು ಬಂದಿದ್ದು ನಮ್ಮ ಪುಣ್ಯ ಅಂತಲೇ ಹೇಳಿದೆ. ಯಾಕಂದರೆ ಈ ಒಂದು ವೇದಿಕೆ ಗಣಿತ ಅನ್ನುವಂಥದ್ದು ಭಾಳಷ್ಟು ಹಳೆಯ ಪದ್ಧತಿ. ಮುಖ್ಯವಾಗಿ ಜಗತ್ತಿಗೆ ಕೂಡ ಗಣಿತ ಇರುವಂಥದ್ದು. ಅದನ್ನು ಸರ್ ಹೇಳಿದಾಗ ಅದನ್ನು ಬೇರೆ ಥರ ಕನ್ವರ್ಟ್ ಮಾಡಿಕೊಂಡು ಬ್ರಿಟಿಷರು ಅವರು ಇದೇ ಮಾಡಿದ್ರಪ್ಪ ಅಂದರೆ ನಾವು ಹೇಳ್ತೀವಿ ಅನ್ನುವಂಥದ್ದು ಭಾವನೆಯಿಂದ ಮಟ್ಟ ಎಲ್ಲದಕ್ಕೂ ಮೂಲ ಇವತ್ತು ನಮ್ಮ ದೇಶ. ಆ್ಯಕ್ಚುಲಿ ಇದು ಇನ್ನೂ ಕೊಟ್ಟರೆ ಸಂಚಾರ ಬೇಕಾದ್ರೆ ಏನು ಹೇಳಪ್ಪ, ಅವರ ಅನುಭವದ, ಅವರ ಜ್ಞಾನದ ಏನೋ ಒಂದು ಸಮಯವನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಶ್ರೀಯುತರಿಗೆ ನನ್ನ ಶಾಲೆಯ ಪರವಾಗಿ ಎಲ್ಲ ಶಿಕ್ಷಕರ ಪರಗಳನ್ನು ಹಂಚಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಒಂದು ಪುಸ್ತಕ ಕೂಡ ನಾನು ಮೊನ್ನೆ ಇಸ್ಕೊಂಡೆ, ನನ್ನ ಕಡೆ ಐತೆ ಪುಸ್ತಕ, ನೋಡಿದ್ವಿ, ಚಲೋ ಐತಿ. ಅದನ್ನು ಯಾರು ವಿದ್ಯಾರ್ಥಿಗಳು ಇಂಟ್ರೆಸ್ಟೆಡ್ ಇಲ್ಲಿ ನಿಮ್ಮ ಯಾವುದೇ ಕಾಂಪಿಟೇಟಿವ್ ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ಯಾರು ನೀವು ಬಂದು ಬಿಡ್ತೀರಾ? ನೀವು ಮಾಡ್ತಾ ಇದ್ದಾರೆ, ಅವ್ರ ಕಡೆ ನೋಡಿ ಹೇಳ್ಬೇಕು. ಏನು ಹೆಸರು? ಜೋರಾಗಿ ಹೇಳ್ಬೇಕು. ರಿತ್ವಿಕ್ ಮಂಜುನಾಥ್. ಎಸ್. ನಿನ್ನ ಕ್ಲಾಸ್ ಹೇಳು. 6th ಕ್ಲಾಸ್. ಶಾಲೆ ಹೆಸರು ಹೇಳು. ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆ ಲೋಕಾಪುರ, ಜಾಡ್ರ. ಎಸ್. ಯಾವ ಮೀಡಿಯಂ ಶಾಲೆ ಇದು? ಕನ್ನಡ. ಎಸ್, ಗುಡ್ ಗುಡ್, ವೆರಿ ಗುಡ್. ನಿನಗೆ ಇಲ್ಲಿವರೆಗೆ ಹೇಳಿದ ಅರ್ಥ ಆಗಿದೆಯಾ? ಸಮೀಪ್ ಒಂದು ಹೇಳ್ಬೇಕು. ಇದು ಟೆಕ್ನಿಕ್ ಈಸಿ ಅನ್ನಿಸ್ತದ, ಟಫ್ ಅನ್ನಿಸ್ತದ? ಈಸಿ ಅದ. ಓಕೆ, ಇಲ್ಲೊಂದು ಲೆಕ್ಕ ಕೊಡ್ತೀನಿ, ನೀ ಹೇಳ್ಕೊತ ಹೋಗು, ನಾನು ಬರ್ಕೋತ ಹೋಗ್ತೀನಿ. ಎಸ್, ನೋಡಿಲಿ, ಈಗ 5 ಟೆಕ್ನಿಕ್. ಓಕೆ, ಎಸ್, ಕಮಾನ್. ನೋಡಿ, ಇದು 9, 6, 7, 2, 3, 4, ಅದಕ್ಕೆ 50ರಿಂದ ಭಾಗಿಸೋಣ. ಈಗ ಕೊಟ್ಟ ಸಂಖ್ಯೆಯನ್ನು ಏನು ಮಾಡಬೇಕು? ಡಬಲ್ ಮಾಡಿ, ಅದನ್ನು ಸಮಯ ಬಿಡ್ಕೊಂಡು ಡಬಲ್ ಮಾಡಬೇಕು. 4 ಡಬಲ್ 8. ಜೋರಾಗಿ ಹೇಳ್ಬೇಕು. 6 4, ಗುಡ್. 14 ಕೈಲಾ 1, ವಾವ್, ಸೂಪರ್. 12 ಒಂದು ಕೂಡಿಸಿದ್ರು. 13 ಸೂಪರ್. ಇಲ್ಲೊಂದು ಕೈಲಾ, ವಾವ್. 19 ವಾವ್, ಸೂಪರ್, ಸೋ ನೈಸ್. ಈಗ ಇಲ್ಲಿ 2 ಅಂಕಿ ಇಲ್ಲಿ ಕೊಡಬೇಕು. ಯಾಕೆ? ಇಲ್ಲಿ 2 ಅಂಕಿಗಳದಾವ. 2 ಬಿಟ್ಟನ್ನು ಕೊಡಬೇಕು. ಬ್ಯಾಕ್ ಸೈಡ್ದಿಂದ 2 ಬಿಟ್ಟು ಪಾಯಿಂಟ್ ಕೊಡಬೇಕು, ಹೌದಲ್ಲ? ವಾವ್, ಇವನು ಹೇಳಿದ ಸರಿ ಇದೆಯಾ? ಪದ್ಧತಿ ಕರೆಕ್ಟ್ ಇದೆಯಾ? ಯಾವ ನೀನು ಬರೆಯುವುದಿಲ್ಲ? ಈಸಿ ಅನ್ನಿಸ್ತದ? ವಾವ್, ಥ್ಯಾಂಕ್ ಯು ವೆರಿ ಮಚ್. 2 ಅದರ ವರ್ಗ 97ರ ವರ್ಗ. ಪ್ರಥಮ ಟೆಕ್ನಿಕ್ ನೋಡ್ಕೊಳ್ಳಿ. ಟೆಕ್ನಿಕ್ ಏನು ಮಾಡಬೇಕು? ವೇದಿಕ್ ಟೆಕ್ನಿಕ್. 1ನೇದ್ರ ವರ್ಗ ಇಟ್ಕೋಬೇಕು. 9ರ ವರ್ಗ ಎಷ್ಟು? 81. 2ರ ವರ್ಗ 4. ಆದರೆ ಇಲ್ಲೊಂದು ರೂಲ್ ಇದೆ, ಟೆಕ್ನಿಕಲ್ ರೂಲ್ ಇದೆ. ವರ್ಗ ಸಂಖ್ಯೆಯನ್ನು ಕನಿಷ್ಠ 2 ಅಂಕಗಳಲ್ಲಿ ಇಡಬೇಕು. ಆದರೆ ಇಲ್ಲಿ 1 ಅಂಕಿದೆ. ಇಂಥ ಸಿಚುವೇಶನ್ದಲ್ಲಿ ಒಂದು 0ಯನ್ನು ಎಕ್ಸ್ಟ್ರಾ ತಗೋಬೇಕು. 1ನೇದ್ರ ವರ್ಗ 81, 2ನೇದ್ರ ವರ್ಗ 4, ಅಲ್ಲಿ 0ಯನ್ನು ಹೆಲ್ಪ್ ತಗೋಬೇಕು 2 ಅಂಕಗಳು ಮಾಡಲಿಕ್ಕೆ. 1ನೇದ್ರ ವರ್ಗ 2ನೇದ್ರ ವರ್ಗ ಒಂದು ಸ್ಟೆಪ್ ಆಯಿತು. ಅದಕ್ಕೆ ಒಂದು ಪ್ಲೇಸ್ ಬಿಡಬೇಕು. ಒಂದು ಸ್ಟೆಪ್ ಆಯಿತು, ಒಂದು ಪ್ಲೇಸ್ ಬಿಡಬೇಕು ಕೊನೆಯದು. ನೆಕ್ಸ್ಟ್ ಏನು ಮಾಡಬೇಕು? ಈ 2ನ್ನು ಗುಣಿಸುವುದು. 9 2 18 ಡಬಲ್ ಮಾಡಿ 36 ಅದನ್ನು ಕೂಡಿಸ್ಬೇಕು.
36 ಕೂಡಿಸ್ಬೇಕು. ಇದು 4 6 4 ಇದು 8464 ಇದು 92 ವರ್ಗ. ಅರ್ಥ ಆಯ್ತಾ? ಈಸಿದೆ ಟಫ್ ಇದೆ? ಓಕೆ, ಗುಡ್ ಗುಡ್. ಯಾರಾದರೂ ಇನ್ನೊಂದು ನಾನು ಲೆಕ್ಕ ಕೊಡ್ತೀನಿ, ಬಿಡಿಸಿ ತೋರಿಸ್ತೀರಾ? ಬೇಸ್ ಬನ್ನಿ ಬನ್ನಿ. ಎಲ್ಲರೂ ಮಾಡ್ತಾ ಇದ್ದೀರಿ, ಬಟ್ ಇನ್ನೊಂದು ಹೌದಲ್ಲ. ಯಾವ ಕ್ಲಾಸ್ ನೀನು? ಹಾಂ, ಇದರಲ್ಲಿ ಹೇಳಿ. 6 ಎಸ್. ನಿನ್ನ ಪೂರ್ತಿ ಹೆಸರು? ಸ್ವಪ್ನ ಹನುಮಂತ್ ಗುರು. ಎಸ್. ಇಂಗ್ಲೀಷ್ ಮೀಡಿಯಮಾ ಕನ್ನಡ ಮೀಡಿಯಂ? ಇಂಗ್ಲಿಷ್ ಮತ್ತು ಕನ್ನಡ. ಹಾಂ, ನೀನು ಯಾವ ಮೀಡಿಯಮ್ದಲ್ಲಿ ಇದೆಯಾ? ಇಂಗ್ಲೀಷ್ ಮೀಡಿಯಂ. ಗುಡ್ ಗುಡ್ ಗುಡ್. ಈಗ ಇದೇ ಟೆಕ್ನಿಕ್ ಯೂಸ್ ಮಾಡಿ ಇಲ್ಲಿ ಬಿಡಿಸ್ಬೇಕು, ಹೌದಲ್ಲ? ಎಸ್. ಏನು ಮಾಡಬೇಕು? 9 ವರ್ಗ ಮಾಡಬೇಕು. 9 ವರ್ಗ ಎಷ್ಟು? 81. ಗುಡ್. 4 ವರ್ಗ ಮಾಡಬೇಕು. 4 ವರ್ಗ 16. 4 4 16. ಇಲ್ಲಿ 0 ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ 2 ಅಂಕೆ ಬಂದವೆ, ಹೌದಾ? ಸರಿ ಸರಿ, ಒಂದು ಸ್ಟೆಪ್ ಆಯಿತು. ಏನು ಮಾಡಬೇಕೀಗ? ಇಲ್ಲೊಂದು ಪ್ಲಸ್ ಇಡಬೇಕು, ಒಂದು ಪ್ಲೇಸ್ ಬಿಡಬೇಕು, ಎರಡನ್ನೂ ಗುಣಿಸ್ಬೇಕು. 4 ಇದು 9 4 36. ಅದರ ಡಬಲ್ 72. ಹೌದೇನು? 9 4 ಎಷ್ಟು? ಅದರ 36 ಡಬಲ್ ಮಾಡಬೇಕು, 72. ಇದನ್ನು ಕೂಡಿಸ್ಬೇಕು. ಎಷ್ಟು ಇಡಬೇಕು ಇಲ್ಲಿ? 6 ಇದು 94 ವರ್ಗ. ಸರಿ ಇದೆಯಾ? ಎಸ್, ವೆರಿ ಗುಡ್ ವೆರಿ ಗುಡ್. ಅರ್ಥ ಆಗಿದೆಯಮ್ಮ? ನಿನ್ನ ಶಾಲೆ ಹೆಸರು ಹೇಳು ಒಂದ್ಸಲ. ವಿದ್ಯಾಚೇತನ ಹಿರಿಯ ಪ್ರಾಥಮಿಕ ಶಾಲೆ ಜಾಡರಕಟ್ಟಿ ಲೋಕಾಪುರ. ಗುಡ್ ಗುಡ್. ಹೇಗೆ ಅನ್ನಿಸ್ತದ ಟೆಕ್ನಿಕ್ಸ್? ಸಮೀಪ ತಗೊಂಡು ಜೋರಾಗಿ ಹೇಳ್ಬೇಕು. ಹೇಗೆ ಅನ್ನಿಸ್ತದ ಟೆಕ್ನಿಕ್? ಈಸಿ ಅನ್ನಿಸ್ತದ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಗ್ರಾಮರ್ ಬಗ್ಗೆ